ಮರಗಳ ಮರ್ಮರ, ಹಕ್ಕಿಗಳ ಗಾಯನ ಮತ್ತು ಹರಿಯುವ ನೀರಿನ ನಾದ ಇವೆಲ್ಲವೂ ಶಿವನಾಮವನ್ನೇ ಜಪಿಸುವಂತೆ ಭಾಸವಾಗುತ್ತದೆ. ನಗರದ ಗದ್ದಲದಿಂದ ದೂರವಿರುವ ದಟ್ಟವಾದ ಯಲಗುಂದ ಅರಣ್ಯದ ಮಡಿಲಿನಲ್ಲಿ ನೆಲೆಸಿರುವ ಈ ದೇಗುಲವು ಅತ್ಯಂತ ಪವಿತ್ರ ಹಾಗೂ ರಹಸ್ಯಮಯದಿಂದ ತನ್ನ ಇತಿಹಾಸದ ಕಥೆಯನ್ನು ಸಾರುತ್ತಿದೆ. ಶಿವನ ಲಿಂಗವು ಕಾಡಿನ ಮಧ್ಯೆ ಇರುವುದರಿಂದ ಕಾಡು, ಶ್ರೀರಾಮನಿಂದ ಸ್ಥಾಪಿಸಲ್ಪಟ್ಟಿದ್ದರಿಂದ ರಾಮ ಮತ್ತು ಶಿವನ ಸಾಕಾರ ರೂಪವಾದ್ದರಿಂದ ಲಿಂಗೇಶ್ವರ. ಹೀಗೆ ಈ ಕ್ಷೇತ್ರಕ್ಕೆ ಕಾಡು ರಾಮಲಿಂಗೇಶ್ವರ ಎಂಬ ಅರ್ಥಪೂರ್ಣ ಹೆಸರು ಬಂದಿದೆ. ದೇಗುಲದ ವಿಶೇಷ ಮತ್ತಷ್ಟು ಅಚ್ಚರಿ ಉಂಟು ಮಾಡುತ್ತದೆ. ಇಲ್ಲಿ ನೆಲೆಸಿರುವ ಶಿವಲಿಂಗಕ್ಕೆ ಯಾವುದೇ ಅರ್ಚಕರು ನೀರು ಸುರಿಯಬೇಕಿಲ್ಲ. ಬದಲಾಗಿ ವರ್ಷದ 365 ದಿನವೂ ಸಹ ಪ್ರಕೃತಿಯೇ ನಿರಂತರವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುತ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಇಲ್ಲಿ ಲಿಂಗವನ್ನು ಸ್ಥಾಪಿಸಲು ಪ್ರಯತ್ನಿಸಿದಾಗ ಶಿವಲಿಂಗವೇ ನೈಸರ್ಗಿಕವಾಗಿ ಭೂಮಿಯಿಂದ ಉದ್ಭವವಾಗಿದೆ ಎಂಬ ನಂಬಿಕೆ ಇಲ್ಲಿಯದು. ಇಲ್ಲಿನ ನಂದಿ ವಿಗ್ರಹವು ಶಿವಲಿಂಗಕ್ಕೆ ನೇರವಾಗಿ ಬಹಳ ವಿಶಿಷ್ಟವಾದ ಕಲಾಕೃತಿಯನ್ನು ಹೊಂದಿದೆ. ಗರ್ಭಗುಡಿಯ ನೀರಿನ ಸೆಲೆ ಮತ್ತು ನಂದಿಯ ದರ್ಶನ ಒಂದು ದೈವಿಕ ಅನುಭವವನ್ನು ನೀಡುತ್ತಿದೆ. ದೇಗುಲದ ಸುತ್ತಮುತ್ತ ಶಿಥಿಲಗೊಂಡ ವಿಗ್ರಹಗಳು ಮನಸ್ಸಿಗೆ ನೋವು ಮಾಡಿದ್ದಂತೂ ನಿಜ. ಹೀಗೆ ದೇಗುಲವು ಎಷ್ಟು ಪವಿತ್ರವೋ ಹಾಗೆಯೇ ಇಲ್ಲಿನ ಅರಣ್ಯ ಕೂಡ ಅಷ್ಟೇ ಸುಂದರ. ಇಂತಹ ಜಾಗಕ್ಕೆ ಬಂದಾಗ ಪರಿಸರವನ್ನು ಕಾಪಾಡುವುದು ಮನುಷ್ಯನ ಮೂಲ ನಿಯಮವಾಗಿದೆ. ಪ್ರಕೃತಿಯನ್ನು ಪ್ರೀತಿಸೋಣ, ದೈವಿಕತೆಯನ್ನು ಅನುಭವಿಸೋಣ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕುವ ನಮ್ಮ ಪ್ರಯತ್ನ ಸದಾ ನಿರಂತರ. ಮತ್ತೆ ಸಿಗೋಣ.